ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಸೀಮೆಕೆರೆ ಕ್ರಾಸ್ನಲ್ಲಿರುವಂತಹ ಕುಂಬಾರ್ ಅವರ ಒಂದು ತೋಟಕ್ಕೆ ಬಂದಿದ್ದೀವಿ. ಅವರದ್ದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಹೆಚ್ಚಾಗಿ ಹೂಗಳು ಬಿಡ್ತಾ ಇದ್ರು ಕೂಡ ನಮಗೆ ಇಳುವರಿ ಬರ್ತಾ ಇಲ್ಲ, ಕಾಯಿ ಕಚ್ತಾ ಇಲ್ಲ, ಕಾಯಿಗಳೆಲ್ಲ ಒಣಗೋಗ್ತಾ ಇದೆ ಅನ್ನೋದು ಒಂದು ಅವರ ಸಮಸ್ಯೆಯನ್ನು ತಗೊಂಡು ಬಂದಿದ್ರು. ಹಾಗಾಗಿ ಇವತ್ತು ನಾವು ಅವ್ರ ಪ್ಲಾಟಲ್ಲಿ ಇದ್ದೀವಿ. ನಮಗೆಲ್ಲ ಗೊತ್ತಿರೋ ಹಾಗೆ ಹೀರೆಕಾಯಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದೇ ಬಳ್ಳಿಯಲ್ಲಿ ಗಂಡು ಹೂ ಮತ್ತು ಹೆಣ್ಣು ಹೂಗಳು ಬೇರೆ ಬೇರೆಯಾಗಿ ನಾವು ಬಿಡುತ್ತೆ ಅಥವಾ ಕಾಣಬಹುದು. ಇಲ್ಲಿ ನೋಡಿ, ಇದೆಲ್ಲ ಹೆಣ್ಣು ಹೂವು. ಇಲ್ಲಿ ನೋಡಿ, ಇದು ಹೆಣ್ಣು ಹೂವು ನೋಡಿ. ಹೆಣ್ಣು ಹೂವು ಅಂದ್ರೆ ದಳಗಳ ಕೆಳಗಡೆ ನಮಗೆ ಒಂದು ಸಣ್ಣ ಹೀರೆಕಾಯಿಯನ್ನು ನಾವು ಕಾಣಬಹುದು ನೋಡಿ. ಇದು ಕೂಡ ಹೆಣ್ಣು ಹೂವು ನೋಡಿ, ಇದು ಕೂಡ ಹೆಣ್ಣು ಹೂವು. ಉಳಿದಂತೆ ಗಂಡು ಹೂವು ಅಂತ ಹೇಳಿದ್ರೆ ಈ ತರ ಗುಂಪಾಗಿ ಹೂಗಳನ್ನ ಬಿಡುತ್ತೆ. ಅದು ಸಾಮಾನ್ಯವಾಗಿ ಗಂಡು ಹೂ ಆಗಿರುತ್ತೆ. ಇಲ್ಲಿ ನೋಡಿ, ಇದು ಗಂಡು ಹೂವು ಅಂದ್ರೆ ತೊಟ್ಟಿನ ಕೆಳಗಡೆ ಭಾಗ ಏನಿರುತ್ತೆ ಅದರಲ್ಲಿ ಸಪೂರ್ವಾಗಿರುತ್ತೆ, ತೆಳುವಾದ ಒಂದು ಕಡ್ಡಿಯನ್ನು ನೋಡ್ತೀವಿ ಹೊರತು ಯಾವುದೇ ರೀತಿಯಾದಂತಹ ಒಂದು ಹೀರೆಕಾಯಿ ಕಾಣಿಸೋದಿಲ್ಲ. ಇದು ಗಂಡು ಹೂವು. ಗಂಡು ಹೂವು ಸಾಮಾನ್ಯವಾಗಿ ಸಂಜೆ 7 ಗಂಟೆಯಿಂದ ಬೆಳಗ್ಗೆ 8 ಗಂಟೆ ಒಳಗೆ ಹರಳಿರುತ್ತೆ. 8 ಗಂಟೆ ನಂತರ ಬಿಸಿಲು ಹೆಚ್ಚಾದಂಗೆಲ್ಲ ಏನಾಗುತ್ತೆ, ಗಂಡು ಹೂಗಳು ಉದುರೋಗುತ್ತೆ. ಅದಕ್ಕೆ ಉದುರೋಗೋಕ್ಕಿಂತ ಮೊದಲೇ ಪರಾಗಸ್ಪರ್ಶ ಆದ್ರೆ ಮಾತ್ರ ಈ ರೀತಿಯಾದಂತಹ ಹೆಣ್ಣು ಹೂಗಳು ಕಾಯಿಯನ್ನ ಕಚ್ಚಿ ನಮಗೆ ಕಾಯಿ ಇಳುವರಿಯನ್ನ ಕೊಡ್ತವೆ. ಪರಾಗಸ್ಪರ್ಶ ಆಗಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಅದು ಉದುರೋಗ್ಬಿಡುತ್ತೆ ನೋಡಿ. ಈಗಾಗಲೇ ಉದುರೋಗುತ್ತೆ. ಇನ್ನೊಂದು ಸಮಸ್ಯೆ, ಇನ್ನೊಂದು ಕಾರಣಗಳೇನು ಅಂತ ಹೇಳಿದ್ರೆ, ಇವಾಗ ಚಳಿಗಾಲ ಇದೆ, ತಾಪಮಾನ ತುಂಬಾ ಕಡಿಮೆ ಇರೋದ್ರಿಂದ, ಜೊತೆಗೆ ದಿನದ ಅವಧಿ ಕೂಡ ಕಡಿಮೆ ಇರೋದ್ರಿಂದ ಹೆಚ್ಚಾಗಿ ನಾವು ಗಿಡದಲ್ಲಿ ಹೆಣ್ಣು ಹೂಗಳನ್ನ ಕಾಣಬಹುದು. ಇಲ್ಲಿ ನೋಡಿ, ನೀವು ಉದಾಹರಣೆಗೆ ಹೇಳೋದಾದ್ರೆ ನೋಡಿ, ಈ ಬಳ್ಳಿಯಲ್ಲಿ ಬರೀ ಹೆಣ್ಣು ಹೂನೇ ಬಿಟ್ಟಿದೆ ನೋಡಿ. ಇಲ್ಲಿಂದ ಇಲ್ಲಿವರೆಗೆ ಕಂಟಿನ್ಯೂಸ್ ಆಗಿ ಬರೀ ಹೆಣ್ಣು ಹೂ ಬಿಡ್ತಾ ಇದೆ. ಗಂಡು ಹೂಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ಸೊ ಗಂಡು ಹೂಗಳ ಸಂಖ್ಯೆ ಕಡಿಮೆ ಇದ್ದಾಗ ಏನಾಗುತ್ತೆ, ಸರಿಯಾಗಿ ಪರಾಗಸ್ಪರ್ಶ ಆಗದೆ ಇರೋದ್ರಿಂದ ಕೂಡ ಕಾಯಿ ಉದುರೋದು ಹೆಚ್ಚಾಗುತ್ತೆ. ಜೊತೆಗೆ ಇನ್ನೊಂದು ಏನು ಅಂದ್ರೆ, ಹೆಚ್ಚಾಗಿ ಒಂದು ಹೆಣ್ಣು ಹೂವು ಅಥವಾ ಕಾಯಿ ಬಿಡೋದ್ರಿಂದ ಏನಾಗುತ್ತೆ, ಗಿಡಕ್ಕೆ ಒಂದು ಹೆಚ್ಚು ಪೋಷಕಾಂಶಕತೆಯ ಅವಶ್ಯಕತೆ ಇರುತ್ತೆ. ಯಾವಾಗ ಗಿಡಕ್ಕೆ ಪೋಷಕಾಂಶ ಕೊರತೆ ಕಡಿಮೆ ಇದೆ ಅಂತ ಅನ್ಸುತ್ತೋ, ತಂತಾನೆ ಎಷ್ಟೋ ಸಾರಿ ಏನ್ ಮಾಡುತ್ತೆ, ಹೆಣ್ಣು ಹೂಗಳನ್ನ ಗಿಡನೇ ಒಣಗಿಸ್ಬಿಡುತ್ತೆ. ಅಂದ್ರೆ ನಾವು ಪೋಷಣೆ ಮಾಡೋಕ್ ಆಗೋದಿಲ್ಲ ಅಂತ ಗಿಡಕ್ಕೆ ಗೊತ್ತಾದ್ರೆ, ಹೆಚ್ಚು ಪೋಷಕಾಂಶ ಸಿಗೋದಿಲ್ಲ, ನಾನು ಇಷ್ಟೆಲ್ಲ ನನ್ನ ಪೋಷಕಾಂಶಗಳನ್ನ ನಾನು ಪೋಷಣೆ ಮಾಡೋಕ್ ಆಗೋದಿಲ್ಲ ಅಂತ ಗಿಡಕ್ಕೆ ಗೊತ್ತಾದ್ರೆ, ಅಂದ್ರೆ ಕಡಿಮೆ ಪೋಷಕಾಂಶಗಳಿದ್ದಾಗ ಕೂಡ ಗಿಡ ತಂತಾನೆ ಕೆಲವೊಂದು ಹೆಣ್ಣು ಹೂಗಳನ್ನ ಒಣಗಿಸೋ ಕೂಡ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಈ ಹಂತದಲ್ಲಿ ಏನಾಗುತ್ತೆ ಅಂದ್ರೆ, ಅದ್ರಲ್ಲಿ ನೀವೇನಾದ್ರೂ ಹೈಬ್ರಿಡ್ ಅನ್ನ ಬಳಸ್ತಾ ಇದ್ರೆ, ಹೈಬ್ರಿಡ್ ತಳಿನ ನೀವು ಬೆಳೀತಾ ಇದ್ರೆ, ಪೋಷಕಾಂಶಗಳ ಕಡೆ ನಿರ್ವಹಣೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಗಿಡಕ್ಕೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳನ್ನ ನಾವು ಕೊಡಬೇಕಾಗುತ್ತೆ. ಅದರಲ್ಲೂ ಸಾರಜನಕ ಮತ್ತೆ ಪೊಟ್ಯಾಶ್ ಅಂಶವನ್ನ ನಾವು ಒದಗಿಸಬೇಕಾಗುತ್ತೆ. ಅದನ್ನ ಆ ಕಡೆ ಗಮನ ಕೊಡಬೇಕು. ಜೊತೆಗೆ ಇನ್ನೂ ನಾವು ಒಂದು ಹೆಚ್ಚಿನ ಇಳುವರಿ ಪಡಿಬೇಕು ಅಂತ ಹೇಳಿದ್ರೆ, ಬೋರಾನ್ ಸ್ಪ್ರೇ ಅಂದ್ರೆ 1 ಲೀಟರ್ಗೆ 2 ಗ್ರಾಮ್ನಂತೆ ಒಂದು ಬೋರಾಕ್ಸ್ ಅಂತ ಸಿಗುತ್ತಲ್ಲ, ಅದನ್ನು ಕೂಡ ನಾವು ಸಿಂಪಡಣೆಯನ್ನು ಮಾಡೋದ್ರಿಂದ ಹೆಚ್ಚು ಇಳುವರಿಯನ್ನ ಪಡಿಬಹುದು. ಈಗ ಚಳಿಗಾಲ ಆಗಿರೋದ್ರಿಂದ ಬೆಳಗ್ಗೆ 8 ಗಂಟೆ ಒಳಗಡೆ ಗಂಡು ಹೂಗಳು ಬಾಡೋಗುತ್ತೆ, ಅಂದ್ರೆ ಉದುರೋಗ್ಬಿಡುತ್ತೆ. ಅವಾಗ ನಮಗೆ ಪರಾಗರಣೆ ಸಿಗದೆ ಇರೋದ್ರಿಂದ ಏನ್ ಮಾಡ್ಬೋದು ಅಂದ್ರೆ, ಬೆಳಗ್ಗೆ ಒಂದು 7 ಗಂಟೆ 8 ಗಂಟೆ ಒಳಗಡೆ ನಾವೇನ್ ಮಾಡ್ಬೋದು ಅಂದ್ರೆ, ಈಗಾಗಲೇ ಅರಳಿರುವಂತಹ ಹೊಸದಾಗಿ ಅರಳಿರುವಂತಹ ಗಂಡು ಹೂಗಳನ್ನ ಇದು ಗಂಡು ಹೂ ತಗೊಂಡು ಈಗಾಗಲೇ ಅರಳಿರುವಂತಹ ಹೆಣ್ಣು ಹೂವಿಗೆ ಈ ರೀತಿ ತಾಕ್ಸೋದ್ರಿಂದ ನಾವು ಪರಾಗಸ್ಪರ್ಶವನ್ನ ಮಾಡಬಹುದು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಈ ಕಾಯಿ ಏನು ಹರಳಿದೆ, ಈ ಹೂವು ಹರಳಿದೆ, ಇದು ಕಾಯಾಗಿ ಒಂದು ಉತ್ತಮವಾದ ಬೆಳೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ಧನ್ಯವಾದಗಳು.